ಕಾವಲುಗಾರರು ಅಂತ ನಾವು ಹೇಳ್ಬೋದು. ಕರಾವಳಿ ಪ್ರದೇಶದ ಸುರಕ್ಷತೆಯ ಕಾವಲುಗಾರರಾಗಿ CISFನ ಇವಾಗ MHA ನವರು ನಾಮಿನೇಟ್ ಮಾಡಿರ್ತಾರೆ. ಸೊ ಸೈಕ್ಲಥಾನ್ ಅಂತಂದ್ರೆ 6500 ಕಿಲೋಮೀಟರ್. ನಾವು ಪೂರ್ವ ಕರಾವಳಿ ತಗೊಂಡ್ರೆ ವೆಸ್ಟ್ ಬೆಂಗಾಲಿಂದ ಶುರು ಮಾಡಿ ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು. ಪಶ್ಚಿಮ ಕರಾವಳಿ ಪ್ರದೇಶದ ನಾವು ತಗೊಂಡ್ರೆ ಗುಜರಾತಿಂದ ಶುರು ಮಾಡಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಸೊ ಎರಡು ಸೇರಿ 6500 ಕಿಲೋಮೀಟರ್ ಅಷ್ಟು ಸೈಕ್ಲಿಂಗ್ನ ನಮ್ಮ CISFನ ಸೈಕ್ಲಿಸ್ಟ್ಗಳು ಮಾಡ್ತಾರೆ. ಸೊ 2025ರಲ್ಲಿ ಶುರು ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಮಾಹಿತಿ ಇತ್ತು, ಮತ್ತೆ ಪಬ್ಲಿಸಿಟಿ ಇತ್ತು. ಸೆಲೆಬ್ರಿಟಿ ಅಂತ ಏನು ಕರಿತೀವಿ, ಸಿನಿಮಾದವರಾಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಕ್ರೀಡೆನವರಾಗಿರ್ಬೋದು, ಇಲ್ಲ ನಾವು ರಾಜಕಾರಣಿಗಳು ತಗೊಂಡ್ರು ಎಲ್ಲ ಕಡೆ ಇನ್ವಾಲ್ವ್ ಆಗಿದ್ದಾರೆ. ನೀವು 2025 ವಿಡಿಯೋಗಳು ಇಲ್ಲ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅದನ್ನೇ ಮುಂದುವರಿಸ್ತಾ 2026ರಲ್ಲಿ ಮತ್ತೆ 6500 ಕಿಲೋಮೀಟರ್ ಮತ್ತೆ ಒಂದು ಸ್ವಲ್ಪ ಉನ್ನತ ಮಟ್ಟದಲ್ಲಿ 2025ರಲ್ಲಿ ನಡೆದಿದ್ದಕ್ಕಿಂತ ಒಂದು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಈ ಕೋಸ್ಟಲ್ ಸೈಕ್ಲಥಾನ್ ನಡೆಸ್ತಾ ಇದ್ದೀವಿ. ಅದರಲ್ಲಿ ಒಟ್ಟು 130 ಸೈಕ್ಲಿಸ್ಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಲೇಡೀಸ್ ಇದ್ದಾರೆ 65 ಜನ ಜೆಂಟ್ಸ್ ಇದ್ದಾರೆ. ಸೊ ಇದರಿಂದ ಏನು ಅಂತಂದ್ರೆ CISF ಅಂತ ಬಂತು ಅಂತಂದ್ರೆ ಬರೀ ನಾವು ಏನ್ ಹೇಳ್ತೀವಿ ಪುರುಷರಿಗೆ ಮಾತ್ರ ಪ್ರಾಧಾನ್ಯ ಕೊಡುವಂತ ಫೋರ್ಸ್ ಅಲ್ಲ. ಇದರಲ್ಲಿ ಮಹಿಳೆಯರಿಗೂ ನಮಗೆ ಸಂಖ್ಯೆ ಇದೆ. ಅದು ಸೈಕ್ಲಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಮಹಿಳಾ ಪ್ರಧಾನ ಫೋರ್ಸ್ ಅಂತ ನಾವು ಹೇಳ್ಬೋದು. ಬರೀ ಅಲ್ಲ, ಮತ್ತೆ ಅದು ವಿಮೆನ್ ಬೆಟಾಲಿಯನ್, ಆಲ್ ವಿಮೆನ್ ಬೆಟಾಲಿಯನ್ CISF ಇಂದ ಪಾಸ್ ಔಟ್ ಆಗಿದ್ದಾರೆ. ಮತ್ತೆ ನೀವು ನೋಡಿರ್ಬೋದು ಏರ್ಪೋರ್ಟ್ ಅಲ್ಲಿ ನೋಡಿದ್ರಲ್ಲೂ ನಮ್ದು ಮಹಿಳಾ ಕಮಾಂಡೋಗಳು ನಿಮಗೆ ಕಾಣ್ತಾರೆ. ಸೊ ಅವ್ರದ್ದು ಟ್ರೈನಿಂಗು ಇವಾಗ ನಾವು ಜೆಂಟ್ಸ್ ಪುರುಷರಿಗೆ ಏನಿರುತ್ತೆ ಟ್ರೈನಿಂಗು, ಅದೇ ರೀತಿ ಅವ್ರಿಗೂ ಟ್ರೈನಿಂಗ್ ಇರುತ್ತೆ ಫಾರ್ ದ ರೀಸನ್ ಆಫ್ ದ ಸೆಕ್ಯೂರಿಟಿ. ಸೊ ಒಂದು ಮಾಹಿತಿ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಗೀತಾ ಸಮೋಟ ನಮ್ಮ CISFನ ಉದ್ಯೋಗಿ. ಇವರು ಮೌಂಟ್ ಎವರೆಸ್ಟ್ನ 2025ರಲ್ಲಿ ಹತ್ತಿದ್ದಾರೆ. ಅವರು ಮೊದಲನೇ ಮಹಿಳಾ ಉದ್ಯೋಗಿ CISF ಇಂದ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಿರೋದು. ಇದರಿಂದ ಏನು ತೋರಿಸ್ತಾವೆ ಅಂತಂದ್ರೆ CISF ಈಸ್ ಪ್ರೊಫೆಷನಲ್ ಅಂಡ್ ಆಲ್ಸೋ ಎನ್ಕರೇಜಸ್ ದ ಲೇಡಿ ಪರ್ಸನಲ್. ಪುರುಷರ ಜೊತೆಗೇನೆ ಮಹಿಳೆಯರಿಗೂ ಸಮಾನವಾಗಿ ಅವಕಾಶ ಅಂತ ಸಿಗುವಂತ ಒಂದು ಫೋರ್ಸ್. ಅದನ್ನು ನಾವು ಮುಂದುಗಡೆ ಅದೇ ತರ ನಾವು ಸೈಕ್ಲಥಾನ್ 2026ಕ್ಕೆ ಬಂದ್ರೆ, ಸೊ ಪ್ರಾಸ್ಪರಸ್ ಇಂಡಿಯಾ, ದಟ್ ಈಸ್ ಕೋಸ್ಟಲ್ ಸೆಂಟಿನಲ್ಸ್, ಕರಾವಳಿಯ ಕಾವಲುಗಾರರು ಮತ್ತೆ ಪ್ರಾಸ್ಪರಸ್ ಇಂಡಿಯಾ. ಇದ್ರ ನಾವು ಪ್ರೈಮ್ ಮಿನಿಸ್ಟರ್ ಅವರ ಸಾಗರ್ ಅಂತ ಒಂದು ವಿಷನ್ ಅದ್ರ ಬಗ್ಗೆ ತಮಗೆ ಗೊತ್ತಿರ್ಬೋದು. ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಫೋಕಸ್ಡ್ ಆನ್ ದ ಇಂಡಿಯನ್ ಓಷನ್. ಸೊ ನಮ್ದು ಈ ಬಯಲು ಸೀಮೆ ಇಲ್ಲ ಅಂತಂದ್ರೆ ಮೈದಾನದ ಪ್ರದೇಶಗಳು ಮಾತ್ರ ಅಲ್ಲ, ಕರಾವಳಿ ಅದರಿಂದ ಆದ್ಯತೆ ಕೊಡಬೇಕು, ಅದ್ರದ್ದು ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಪ್ರೈಮ್ ಮಿನಿಸ್ಟರ್ ಅವರ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ವಿಷನ್ ಇದೆ. ಅದ್ರ ಪ್ರಕಾರನೇ ಮೇನ್ ಅಜೆಂಡಾ ಆಗಿಟ್ಕೊಂಡು ಈ ವರ್ಷದ ಸೈಕ್ಲಥಾನ್ ಒಂದೇ ಮಾತರಂ ಸೈಕ್ಲಥಾನ್ ಅಂತ ನಾಮಿನೇಟ್ ಮಾಡಿದ್ದಾರೆ. ತಮ್ಗೆಲ್ಲರಿಗೂ ಗೊತ್ತು, ಎಲ್ಲ ಪೂರ್ತಿ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲೂ ಅದ್ರದ್ದು ಆಚರಣೆ ಮಾಡಿದೀವಿ ನಾವು 150 ವರ್ಷದ ಒಂದೇ ಮಾತರಂ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ 2026 ಸೈಕ್ಲಥಾನ್ ಒಂದೇ ಮಾತರಂ ಸೈಕ್ಲಥಾನ್ ಅಂತ ನಾಮಿನೇಟ್ ಮಾಡಿದ್ದಾರೆ ಈ ವರ್ಷದಲ್ಲಿ. ಸೊ ಇದು ನಾನು ಸೈಕ್ಲಥಾನ್ ಮತ್ತೆ CISF ಬಗ್ಗೆ ತಮಗೆ ಮಾಹಿತಿ ಕೊಡಬೇಕು ಅಂತ ಆಶಿಸಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.